Hello students, second PC ಯಾರು ಎಕ್ಸಾಮ್ ಬರೆದಿದ್ದೀರಿ ಅವರು ಆಲ್ರೆಡಿ CET ಪ್ರಿಪೇರ್ ಆಗ್ತಾ ಇರ್ತೀರಿ ಈಗ. ಮತ್ತು ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಬರ್ತಕ್ಕಂಥ ಸ್ಟೂಡೆಂಟ್ಸು CETಗೆ ನೀವು ಈಗಲಿಂದಲೇ ಪ್ರಿಪೇರ್ ಆಗ್ತಾ ಇರಬೇಕು. ಮತ್ತು SSLCಯಿಂದ ಫಸ್ಟ್ ಪಿ ಸಿ ಬರ್ತಕ್ಕಂಥ ಸ್ಟೂಡೆಂಟ್ಸು ಬೋರ್ಡ್ ಎಕ್ಸಾಮ್ ಜೊತೆಗೆ ನೀವು ಪ್ರತಿಯೊಂದು ಚಾಪ್ಟ್ರದ್ದು ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ಒಂದು ಕಡೆ ಪಿಕ್ ಮಾಡಿಕೊಂಡು ನೀವು CETಗೆ ಮತ್ತು CETಗೆ ಮತ್ತು ನೀಟ್ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ನೀವು ಎಕ್ಸಾಮಿನೇಷನನ್ನು ಬರೀಬೇಕು ಅಂದರೆ ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿಲಿ ಬರ್ತಕ್ಕಂಥ ಎಲ್ಲ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ರಿಸಲ್ಟ್ಸನ್ನು ನೀವು ಒಂದು ಕಡೆ ಗ್ರೂಪ್ ಮಾಡ್ಕೊಂಡು ವರ್ಕೌಟ್ ಮಾಡಬೇಕು. ಈಗ ಸೆಕೆಂಡ್ ಪಿ ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಚಾಪ್ಟ್ರಲ್ಲೂ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಯಾವ ಕ್ವಶನ್ಸು ನೀವು ಡ್ರಾಪ್ ಮಾಡೋಂಗಿಲ್ಲ. ಆ ಕ್ವಶನ್ಸು ಸಹ CETಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆಲ್ರೆಡಿ MCQ ಕ್ವಶನ್ಸನ್ನು CET ಯೂಸ್ ಆಗಲಿ ಅಂತೇಳಿ ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ ಏನು ಎಕ್ಸಾಮ್ ಬರೀತಾ ಇದ್ದೀರಿ CET ಅವರು ಒಂದ್ಸರಿ ಅಬ್ಸರ್ವ್ ಮಾಡಿ. ಮತ್ತು ಫಸ್ಟ್ ಪಿ ಸಿಯಿಂದ ಸೆಕೆಂಡ್ ಪಿ ಸಿ ಬರ್ತಕ್ಕಂಥ ಸ್ಟೂಡೆಂಟ್ಸು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. SSLCಯಿಂದ ಫಸ್ಟ್ ಪಿ ಸಿ ಜಾಯ್ನ್ ಆಗ್ತಕ್ಕಂಥ ಸ್ಟೂಡೆಂಟ್ಸು ಅವರು ಈಗಲಿಂದಲೇ ಪ್ರಾಕ್ಟೀಸ್ ಮಾಡಿ. ಈಗ ನಾನು ವೆರಿ ಇಂಪಾರ್ಟೆಂಟ್ CET ಕ್ವಶನ್ಸನ್ನು ಪಿಕ್ ಮಾಡ್ಕೊಂಡಿದ್ದೇನೆ. ಇಫ್ f of x is equal to third order determinant in first row x cube minus x, a plus x, b plus x, second row x minus a, x square minus x, c plus x, third row x minus b, x minus c, 0. Then option A, f of 2 is equal to 0. Option B, f of 0 is equal to 0. Option C, f of minus 1 is equal to 0. Option D, f of 1 is equal to 0. Given f of x is equal to x cube minus x, a plus x, b plus x, x minus a, x square minus x, c plus x, x minus b, x minus c, 0. Here given f of 2 is equal to 0 ಅಂದರೆ in the place of x2, ಇಲ್ಲಿ in the place of x2 ಹಾಕಿದ್ರೆ in a determinant wherever x there will be substitute 2 ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ನಮಗೆ ಆನ್ಸರ್ 0 ಬರಲೇಬೇಕು. RHS ಅಲ್ಲಿ 0 ಇದೆ, RHS ಅಲ್ಲಿ ಇಲ್ಲೂ 0 ಇದೆ, ಇಲ್ಲೂ RHS ಅಲ್ಲಿ 0 ಇದೆ, ಇಲ್ಲೂ 0 ಇದೆ. ಇಲ್ಲಿ ಸಪೋಸ್ ಇನ್ ದ ಪ್ಲೇಸ್ ಆಫ್ x2 ಹಾಕಿದಾಗ ನಮಗೆ ಇಲ್ಲಿ ABC ಉಳ್ಕೊಳುತ್ತೆ ಮತ್ತು ನಂಬರ್ ಉಳ್ಕೊಳುತ್ತೆ. 0 ಬರೋದು ಮ್ಯಾಕ್ಸಿಮಮ್ ಕಡಿಮೆ. ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಬರ್ತಕ್ಕಂಥದ್ದು ಕಡಿಮೆ. ಬೇಕಾದ್ರೆ ಎಕ್ಸ್ಪ್ಯಾನ್ಷನ್ ಮಾಡಿ ಟ್ರೈ ಮಾಡ್ಬೋದು. f of 0 ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. f of 0 is equal to 0 minus 0 is nothing but 0. X goes to 0 remaining A, x goes to 0 remaining B, x goes to 0 remaining minus A, x 0 0 0 minus 0 is nothing but 0. X goes to 0 remaining C, x goes to 0 remaining minus B, x goes to 0 remaining minus C, 0. Expansion by using third order plus minus A. 0 ಇರೋದ್ರಿಂದ ಇಗ್ನೋರ್ ಮಾಡಿ minus A into first row second column minus A into 0 0 plus BC plus B into first row third column minus into minus plus AC minus B into 0 0 plus B 0 ಆಗುತ್ತೆ. remaining only AC. minus A into BC minus ABC plus BAC is nothing but ABC, get cancelled, we get 0. ಅಲ್ಲಿಗೆ f of 0 is equal to 0 ಬಂದಿರೋದ್ರಿಂದ option B is the answer. Option B is the answer. Second one, if A and B are square matrices of same order, if A and B are square matrices of same order and B is a skew symmetric matrix, then transpose of A into B into A is equal to what? Option A, null matrix. Option B, diagonal matrix. Option C, skew symmetric matrix. Option D, symmetric matrix. ನಮಗೆ ಸಿಮೆಟ್ರಿಕ್ ಮೆಟ್ರಿಕ್ಸ್ ಕಂಡೀಷನ್ನು ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ನ ಕಂಡೀಷನ್ಸು ಚೆನ್ನಾಗಿ ಗೊತ್ತಿರಬೇಕು. ನಾವು ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಎ, ಯಾವುದೇ ಒಂದು ಮೆಟ್ರಿಕ್ಸ್ಗೆ ನಾವು ಟ್ರಾನ್ಸ್ಪೋಸ್ ಮಾಡಿದಾಗ ಅದೇ ಮೆಟ್ರಿಕ್ಸ್ ಬಂದರೆ
where A is called symmetric matrix. Transpose of A is equal to minus A ಬಂದ್ರೆ transpose of A is equal to minus A ಫಾರ್ಮ್ ಅಲ್ಲಿ ಇದ್ರೆ where A is called skew symmetric matrix. ಈ ಫಾರ್ಮ್ ಅಲ್ಲಿ ಇದ್ರೆ A ಮ್ಯಾಟ್ರಿಕ್ಸ್ ಅನ್ನು ನಾವು skew symmetric matrix ಅಂತ ಕರಿತೀವಿ. ಈ ಫಾರ್ಮ್ ಅಲ್ಲಿ ಇದ್ರೆ ನಾವು A ಮ್ಯಾಟ್ರಿಕ್ಸ್ ಅನ್ನು ನಾವು symmetric matrix ಅಂತ ಕರಿತೀವಿ. ಸಪೋಸ್ ನಿಮಗೆ ಕ್ಲೂ ಕೊಡೋಕ್ಕೋಸ್ಕರ ಒಂದು ಎಕ್ಸಾಂಪಲ್ ತಗೊಂತೇನೆ. ನಾವು 2 4 4 3 ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಯಾಕೆಂದ್ರೆ ಅಪ್ಪರ್ ಮತ್ತೆ ಲೋಯರ್ ಸೇಮ್ ಇರಬೇಕು. ಇವೆರಡು ಏನು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನು ಬೇಕಾದ್ರೂ ಆಗಿರ್ಬೋದು, ಅದಕ್ಕೆ ಕಂಡೀಷನ್ಸ್ ಇಲ್ಲ. ಬಟ್ ಅಪ್ಪರ್ ಮತ್ತು ಲೋಯರ್ ಮಾತ್ರ ಸೇಮ್ ಇದ್ರೆ ಅದನ್ನು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಇದಕ್ಕೆ ಟ್ರಾನ್ಸ್ಪೋಸ್ ಮಾಡ್ತಾನೆ. ಟ್ರಾನ್ಸ್ಪೋಸ್ ಆಫ್ ದಿಸ್ ಇಸ್ ಈಕ್ವಲ್ ವಾಟ್, ರೋನ ಕಾಲಮಲ್ಲಿ ಬರೀತಾನೆ 2 4 4 3 ಅಗೇನ್ ವಿ ಗೆಟ್ ಎ ಸೇಮ್ ಮೆಟ್ರಿಕ್ಸ್. ಅಲ್ಲಿಗೆ ಅವ್ನು ಕೊಟ್ಟಿರ್ತಕ್ಕಂಥ ಮೆಟ್ರಿಕ್ಸ್ ಬಂದಿರೋದ್ರಿಂದ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಎ ಫಾರ್ಮ್ ಬಂದಿದ್ರೆ ಅದನ್ನು ನಾವು ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ, ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಫಾರ್ಮ್ ಬಂದಿದ್ರೆ ಅದನ್ನು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಈಗ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ, ಈಗ ನಾನು ಒಂದು ಮೆಟ್ರಿಕ್ಸ್ ಅಂತ 0 -4 4 0 ಇದು ಚೆನ್ನಾಗಿ ಗೊತ್ತಿದೆ ನಮಗೆ. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್. What is the definition of skew symmetric matrix? What type of matrix are called skew symmetric matrix ಅಂದ್ರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ 0 ಆಗಿರಲೇಬೇಕು. ಅಪ್ಪರು ಮತ್ತು ಲೋಯರು ನಂಬರ್ ಸೇಮ್ ಇರಬೇಕು, ಸೈನ್ ಚೇಂಜ್ ಇರಬೇಕು. ಇಲ್ಲಿ ಮೈನಸ್ ಇರೋ ಪ್ಲಸ್ ಇರಬೇಕು, ಪ್ಲಸ್ ಇರೋ ಮೈನಸ್ ಇರಬೇಕು. ಇದು ನಾವು ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಈಗ ನಾನು ವಾಟ್ ಇಸ್ ಮೈನಸ್ ಎ ಅಂದರೆ ಮೈನಸ್ ಎ ಇಸ್ ಈಕ್ವಲ್ ಟು 0 4 -4 0. ಮೈನಸ್ ಎ ಅಂದರೆ ಪ್ರತಿಯೊಂದು ಎಲಿಮೆಂಟ್ಸ್ ನಾವು ಮೈನಸ್ನ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. 0 +4 -4 0. Now transpose of A is equal to minus A. Transpose of A is equal to minus A. ಇದಕ್ಕೆ ಟ್ರಾನ್ಸ್ಪೋಸ್ ಮಾಡ್ತಾನೆ 0 -4 0 -4 4 0 is equal to 0 4 -4 0. ಮೈನಸ್ ಆಫ್ 0 ಈ ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಸೇಮ್ ಬರುತ್ತೆ. -0 is element 0 -4 +4 0. ಅಲ್ಲಿಗೆ ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಫಾರ್ಮ್ ಅಲ್ಲಿ ಇದೆ ಅಂದರೆ ಅದು ನಾವು ಏನಂತ ಕರೀಬೇಕು, ಎ ಇಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾವು ಇದೇನು ಕಂಡೀಷನ್ ಕೊಟ್ಟಿದ್ದಾರೆ, ಇಫ್ ಎ ಅಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಆರ್ಡರ್, ಬಿ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಬಿ ಇಂಟು ಎ ಇಸ್ ಈಕ್ವಲ್ ಟು ವಾಟ್. ನಾವು ಗಿವನ್ ಟ್ರಾನ್ಸ್ಪೋಸ್ ಆಫ್ ಬಿ ಇಸ್ ಈಕ್ವಲ್ ಟು ಮೈನಸ್ ಬಿ where B is called skew symmetric matrix. B ನ skew symmetric matrix ಅಂತ ಕೊಟ್ಟಿದ್ದಾರೆ. ಈಗ ನಾವು ಈ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಎ, ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂತೇನೆ. ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡಾಗ ನಮಗೆ ಮೈನಸ್ ಬಿ ಫಾರ್ಮಲ್ ಬರಬೇಕು. ಚಪ್ರ ಮಾಡ್ತೇನೆ. ಈಗ ನಾವು ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್. ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್ ಅಂದರೆ ಇದಕ್ಕೂ ಅಪ್ಲೈ ಮಾಡಬೇಕು, ಇದಕ್ಕೂ ಅಪ್ಲೈ ಮಾಡಬೇಕು, ಇದಕ್ಕೂ ಅಪ್ಲೈ ಮಾಡಬೇಕು. ಟ್ರಾನ್ಸ್ಪೋಸ್ ಆಫ್ ಎ, ಟ್ರಾನ್ಸ್ಪೋಸ್ ಆಫ್ ಬಿ, ಟ್ರಾನ್ಸ್ಪೋಸ್ ಆಫ್ ಎ, ಟ್ರಾನ್ಸ್ಪೋಸ್ ಆಲ್ವೇಸ್ ಈಕ್ವಲ್ ಟು ಎ. ನಾವು ಟ್ರಾನ್ಸ್ಪೋಸ್ ಆಫ್ ಎ, ಟ್ರಾನ್ಸ್ಪೋಸ್ ಆಫ್ ಬಿ ನ ಏನು ಕರೆಯೋಣ, ಮೈನಸ್ ಬಿ ಇಲ್ಲಿ ಬರೀತೇನೆ ಇಂಟು ಎ. ನೋಡಿ, ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಬಿ ಎ, ಮೈನಸ್ ಔಟ್ಸೈಡ್ ಬರೋದ್ರಿಂದ ಇದು ಯಾವ ಫಾರ್ಮುಲಾ ಇದೆ, ಇಸ್ ಈಕ್ವಲ್ ಟು ಮೈನಸ್ ಎ ಫಾರ್ಮುಲಾ. ನಾವು ಈಗ ನಾನು ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಬಿ ಇಂಟು ಎ ಇಸ್ ಕಾಲ್ಡ್ ವಾಟ್, ಟ್ರಾನ್ಸ್ಪೋಸ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ ಎ ಫಾರ್ಮುಲಾ ಇದ್ರೆ ಎ ಇಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ದೆನ್ ಟ್ರಾನ್ಸ್ಪೋಸ್ ಆಫ್ ಎ ಇಂಟು ಬಿ ಇಂಟು ಎ ಇಸ್ ಕಾಲ್ಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಆಪ್ಷನ್ ಸಿ ಇಸ್ ದ ಆನ್ಸರ್. ಆಪ್ಷನ್ ಸಿ ಇಸ್ ದ ಆನ್ಸರ್. Then third one, if x1, y1, x2, y2 and x3, y3 are the vertices of a triangle whose area is k square units, then determinant of x1, y1 4, x2, y2 4, x3, y3 4 whole square is equal to what? Option A 32k square, option B 16k square, option C 64k square, option D 48k square. Now we know that what is the area of the triangle. Determinant of A is equal to 1/2 into x1 y1 1, x2 y2 1, x3 y3 1. 2 ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾನೆ. ಏರಿಯಾನ k ದ ಡಿನೋಟ್ ಮಾಡಿರೋದ್ರಿಂದ ಏರಿಯಾ ಇಸ್ ಡಿನೋಟೆಡ್ ಬೈ ಡೆಲ್ಟಾ ಅಂತ ನಾವೇನು ಕರೆದಿದ್ದೇನೆ, ಇನ್ ದ ಪ್ಲೇಸ್ ಆಫ್ ಡೆಲ್ಟಾ k ಹಾಕ್ತೇನೆ. 2 into k is equal to x